ಅಯೋಧ್ಯೆ ದೇಣಿಗೆ ದೋಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಕೊನೆಗೂ ಕೂಡ ಮೌನವನ್ನ ಮುರಿದಿದ್ದಾರೆ ಆರ್ಎಸ್ಎಸ್ನವರು, ಹಿಂದೂ ಸಂಘಟನೆಯವರು. ಸೊ ಏನ್ ಹೇಳ್ತಾ ಇದ್ದಾರೆ ಆರ್ಎಸ್ಎಸ್ ಮತ್ತೆ ಹಿಂದೂ ಸಂಘಟನೆಯವರು, ಡೀಟೇಲ್ಸ್ ನಿಮ್ಮ ಮುಂದೆ. ಅಯೋಧ್ಯೆ ದೇಣಿಗೆ ದೋಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಕೊನೆಗೂ ಮೌನ ಮುರಿದಿದ್ದಾರೆ ಆರ್ಎಸ್ಎಸ್ ಮತ್ತೆ ಹಿಂದೂ ಸಂಘಟನೆಗಳು. ಶ್ರೀರಾಮ ಭಕ್ತರ ನಂಬಿಕೆಗೆ ಧಕ್ಕೆ ಅಂತ ಹೇಳಿ ಆರ್ಎಸ್ಎಸ್ ಹೇಳಿದೆ. ಮೊದಲ ಬಾರಿಗೆ ಆರ್ಎಸ್ಎಸ್ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದೆ. ರಾಮನ ಹುಂಡಿಗೆ ಕನ್ನ, ಚಂಪತ್ ರಾಯ್ ಜೈಲಿಗೆ ಅಂತ ಹೇಳಿ ಬಜರಂಗ ದಳ ಹೇಳ್ತಾ ಇದೆ. ಹಿಂದೂ ಭಕ್ತರ ಭಾವನೆಗೆ ಧಕ್ಕೆ ಅಂತ ಹೇಳಿ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ತೀವ್ರ ಬೇಸರವನ್ನ ವ್ಯಕ್ತಪಡಿಸಬೇಕಾಗಿತ್ತು ಅವರು ಮುಂಚೆನೆ. ಸೊ ಸಾಕಷ್ಟು ಸಮಯಾವಕಾಶವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಆರ್ಎಸ್ಎಸ್ ಬಹಳ ಹೋರಾಟವನ್ನ ಕೂಡ ಮಾಡ್ಕೊಂತ ಬಂದಿತ್ತು ರಾಮ ಮಂದಿರ ನಿರ್ಮಾಣಕ್ಕೆ. ಸದ್ಯಕ್ಕೆ ಈ ರೀತಿಯಾಗಿ ದೊಡ್ಡ ದರೋಡೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಯಾಕೆ ಮೌನವನ್ನ ವಹಿಸ್ತಾ ಇದೆ, ಮೌನವನ್ನ ತಾಳ್ತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ಲಾಗ್ತಾ ಇತ್ತು. ಬಟ್ ಆದ್ರೆ ಅಂತೂ ಇಂತೂ ಕೊನೆಗೂ ಇದೀಗ ಆರ್ಎಸ್ಎಸ್ ಮೌನವನ್ನ ಮುರಿದಿದೆ. ನೋಡಿ, ಸಾಕಷ್ಟು ಬಲಿದಾನಗಳಾಗಿದೆ. ರಾಮ ಭಕ್ತರು ತ್ಯಾಗವನ್ನ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ತ್ಯಾಗ ಬಲಿದಾನ ಆದ ನಂತರ ರಾಮ ಮಂದಿರ ನಿರ್ಮಾಣ ಆಯಿತು. ರಾಮ ಮಂದಿರ ನಿರ್ಮಾಣ ಆದ ನಂತರ 1 ರಿಂದ 2 ವರ್ಷಗಳ ಕಾಲ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಬಟ್ ಆದ್ರೆ ಇಲ್ಲಿವರೆಗೂ ಕೂಡ ಆರ್ಎಸ್ಎಸ್ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಈ ಹಗರಣದ ತನಿಖೆಗಾಗಿ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಪ್ರಾಥಮಿಕ ತನಿಖೆಯ ಆಧಾರದ ಮೇಲೆ 8 ಜನರನ್ನ ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಏನಿದ್ದಾರೆ ಚಂಪತ್ ರಾಯ್ ಅವರನ್ನು ಕೂಡ ಇದೀಗ ಅವರ ಜೊತೆಗೆ ಅನಿಲ್ ಮಿಶ್ರಾ ಅವರನ್ನು ಕೂಡ ಹಗರಣದ ನೈತಿಕ ಹೊಣೆಯನ್ನ ಕೂಡ ಹೊತ್ತು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ಏನೋ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟರೆ ಸಾಕಾಗೋದಿಲ್ಲ. ಹೇಗಾಯ್ತು ಈ ಒಂದು ಪ್ರಕರಣ? ಸೊ ಯಾರಿದೆಲ್ಲದಕ್ಕೂ ಕೂಡ ಹೊಣೆ ಹೊತ್ಕೊಳ್ತಾರೆ, ಯಾರು ಇದರ ಹಿಂದಿನ ಮಾಸ್ಟರ್ ಮೈಂಡ್, ಇದೆಲ್ಲವೂ ಕೂಡ ತಿಳಿದು ಬರಬೇಕಾಗಿದೆ. ತನಿಖೆ ಆಗಬೇಕು. ಅವ್ರು ಯಾರೇ ಆಗಿರಲಿ ಅವರಿಗೆ ಕಾನೂನಿನ ಅಡಿ ಶಿಕ್ಷೆ ಆಗಬೇಕು ಅಂತ ಹೇಳಿ ದತ್ತಾತ್ರೇಯ ಹೊಸಬಾಳೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಪ್ರಸ್ತುತ ಸಾರ್ವಜನಿಕರಲ್ಲಿ ಒಂದಷ್ಟು ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ತಕ್ಷಣವೇ ಅದನ್ನ ನಾವು ತಿಳಿಗೊಳಿಸುವಂತಹ ಕೆಲಸವನ್ನ ಕೂಡ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಅವರಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಹಿಂದೂ ಭಕ್ತರ ಭಾವನೆಗೆ ಧಕ್ಕೆಯಾಗಿದ್ದು ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಸೂಕ್ತ ತನಿಖೆಯನ್ನು ಕೂಡ ಕೈಗೊಂಡಿದೆ. ಇದೀಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಇದೇ ಮೊದಲ ಬಾರಿಗೆ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿರುವಂತಹ ಆರ್ಎಸ್ಎಸ್ನ ಕಾರ್ಯನಿರ್ವಾಹಕ ದತ್ತಾತ್ರೇಯ ಹೊಸಬಾಳೆ ಟ್ವೀಟ್ ಮಾಡುವುದರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸಲಾದಂತಹ ಭವ್ಯ ದೇವಾಲಯವು ಇಡೀ ಹಿಂದೂ ಸಮಾಜಕ್ಕೆ ಭಕ್ತಿ, ನಂಬಿಕೆ ಮತ್ತೆ ಭಕ್ತಿಯ ಕೇಂದ್ರ ಬಿಂದು ಕೂಡ ಆಗಿದೆ. ಇದಕ್ಕೆ ತಲೆತಲಾಂತರಗಳಿಂದಲೂ ಕೂಡ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡ್ಬಂದಿದ್ದಾರೆ. ಸಾಕಷ್ಟು ಬಲಿದಾನಗಳು ಕೂಡ ಆಗಿದೆ. ಇದನ್ನ ನಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂದ್ರೆ ಹಿಂದೂ ಪರವಾಗಿ ವಾದವನ್ನ ಮಾಡೋದಕ್ಕೆ ಯಾವ ರೀತಿಯಾಗಿ ವಿವಾದಗಳು ಕೋರ್ಟ್ನಲ್ಲಿ ಆಯ್ತು ಅನ್ನೋದನ್ನ ಕೂಡ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಇಷ್ಟೆಲ್ಲ ಹೋರಾಟಗಳು ಮತ್ತೆ ಕೋಟ್ಯಾಂತರ ರಾಮ ಭಕ್ತರ ಸಮರ್ಪಣೆ, ತ್ಯಾಗ ಮತ್ತೆ ಹುತಾತ್ಮಕ್ಕೆ ಕಾರಣ ಕೂಡ ಆಗಿದೆ. ಅಯೋಧ್ಯೆಯ ಶ್ರೀರಾಮಲಲ್ಲಾ ದೇವಸ್ಥಾನದಲ್ಲಿ ಇರಿಸಲಾಗಿರುವಂತಹ ದೇಣಿಗೆ ಪೆಟ್ಟಿಗೆಗಳಲ್ಲಿ ಕಳ್ಳತನದ ದುರದೃಷ್ಟಕರ ಘಟನೆಯು ಇಡೀ ಸಮಾಜ ಮತ್ತು ರಾಮ ಭಕ್ತರ ಭಾವನೆಗಳು ಮತ್ತೆ ನಂಬಿಕೆಯನ್ನ ತೀವ್ರವಾಗಿ ಇಲ್ಲಿ ನೋಯಿಸಲಾಗಿದೆ. ಈ ಘಟನೆಯಿಂದ ನಾವೆಲ್ಲರೂ ತೀವ್ರ ನೋವು ಮತ್ತೆ ಕೋಪಗೊಂಡಿದ್ದೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರವು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದೆ. ಮತ್ತೆ ಅದರ ಶಿಫಾರಸುಗಳ ಆಧಾರದ ಮೇಲೆ ಕಾನೂನು ಕ್ರಮಗಳನ್ನ ಕೂಡ ಆರಂಭ ಮಾಡಿದೆ. ತನಿಖೆಯ ನಂತರ ತಪ್ಪಿತಸ್ಥರು ಯಾರು ಅಂತ ಹೇಳಿ ಕಂಡು ಬರಬೇಕಾಗಿದೆ. ಸೊ ಹಾಗಾಗಿ ಯಾರೇ ಆಗಿದ್ರೂ ಕೂಡ ಅವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ.